Hello students, myself Professor R.S. Udpudi from BLDS College Jamkandi. I am solving cost sheet under elements of costing subject. Please like, share and subscribe my channel for more updates. Let us go through the problem. Following particulars are obtained from the books of Sheetal Industries Limited for the year ending 31st December 2012. Here are the expenses given. Direct materials. When I am going through the problem or expenses, I am explaining that where these expenses are mentioned. Cost sheet ಒಳಗೆ ಅವನು ಎಲ್ಲಿ ಬರಿತೇವಿ ಅಂತ ಹೇಳ್ಕೊತ ಹೋಗ್ತಾನೆ. ಕೆಲವೊಂದಿಷ್ಟು ನಾನು ಇಲ್ಲಿ ಮಾರ್ಕ್ ಮಾಡಿದ್ದು ಅದಾವೆ. ಓಕೆ, ನಿಮಗೆ ಈಸಿ ಆಗಲಿ ಅನ್ನೋದಕ್ಕೆ ಒಂದಿಷ್ಟು ಮಾರ್ಕ್ ಮಾಡಿಟ್ಟಿದ್ದು ಅದಾವಲ್ಲೇ. ಡೈರೆಕ್ಟ್ ಮಟೀರಿಯಲ್ಸ್ ಪ್ರೈಮ್ ಕಾಸ್ಟ್ ಕಂಪೋನೆಂಟ್ ಐತಿ, ಪ್ರೈಮ್ ಕಾಸ್ಟ್ ಒಳಗೆ ಬರೆಯಾಕತ್ತೀವಿ. ಡೈರೆಕ್ಟ್ ವೇಜಸ್ ಪ್ರೈಮ್ ಕಾಸ್ಟ್ ಕಂಪೋನೆಂಟ್ ಐತಿ. ಚಾರ್ಜೇಬಲ್ ಎಕ್ಸ್ಪೆನ್ಸಸ್ ಪ್ರೈಮ್ ಕಾಸ್ಟ್ ಅದು ಕಂಪೋನೆಂಟ್ ಐತಿ. ಅಂದರೆ ಇವು ಮೂರೂ ಪ್ರೈಮ್ ಕಾಸ್ಟಿಗೆ ಆ್ಯಡ್ ಮಾಡಾಕತ್ತೇವೆ ನಾವಲ್ಲೇ. ದೇರ್ ನೆಕ್ಸ್ಟ್ ವೇಜಸ್ ಆಫ್ ಫೋರ್ಮನ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ಬರ್ತೈತಿ. ಎಲೆಕ್ಟ್ರಿಕ್ ಪವರ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರಾಕತ್ತೈತಿ. ಲೈಟಿಂಗ್ ಎರಡು ಕೊಟ್ಟಾರ, ಫ್ಯಾಕ್ಟ್ರಿ ಮತ್ತು ಆಫೀಸ್. ಫ್ಯಾಕ್ಟ್ರಿ ರಿಲೇಟೆಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ರಿಲೇಟೆಡ್ ಆಫೀಸ್ ಓವರ್ ಹೆಡ್. ಸ್ಟೋರ್ ಕೀಪರ್ಸ್ ವೇಜಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಐತಿ. ಆಯಿಲ್ ಆ್ಯಂಡ್ ವಾಟರ್ ಅಲ್ಲಿನೂ ಏನೈತಿ ಅಂತಂದ್ರೆ ಈಗ ಆಯಿಲ್ ಆ್ಯಂಡ್ ವಾಟರ್ ಫ್ಯಾಕ್ಟ್ರಿ ಓವರ್ ಹೆಡ್ ಕೆಳಗೆ ಬರಾಕತ್ತೈತಿ 300 ರೂಪೀಸ್. ಓಕೆ, ಆಮೇಲೆ ರೆಂಟ್ ಐತಿ. ವಿ ಹ್ಯಾವ್ 2 ಎಕ್ಸ್ಪೆನ್ಸಸ್ ಆನ್ ರೆಂಟ್. ಫ್ಯಾಕ್ಟ್ರಿನೂ ಐತಿ, ಆಫೀಸ್ನೂ ಐತಿ. ಫ್ಯಾಕ್ಟ್ರಿ ರಿಲೇಟೆಡ್ ಏನಾಗ್ತೈತಿ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಹೋಗಾಕತ್ತೈತಿ. ಆಫೀಸ್ ರಿಲೇಟೆಡ್ ಆಫೀಸ್ ಓವರ್ ಹೆಡ್ ಒಳಗೆ ಹೋಗಾಕತ್ತೈತಿ. ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತೇನು ಹೇಳ್ತೀವಲ್ಲ ಅದು. ರಿಪೇರ್ಸ್ ಆ್ಯಂಡ್ ರಿನಿವಲ್ಸ್ಗೂ ಎರಡು ಅದಾವೆ ಎಕ್ಸ್ಪೆನ್ಸಸ್. ಒಂದು ಫ್ಯಾಕ್ಟ್ರಿ ಓವರ್ ಹೆಡ್ ಐತಿ, ಒಂದು ಆಫೀಸ್ ಓವರ್ ಹೆಡ್ ಐತಿ. ಫ್ಯಾಕ್ಟ್ರಿ ರಿಲೇಟೆಡ್ ಏನೈತಿ, ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರೆಯಾಕತ್ತೇವಿ. ಆಫೀಸ್ ರಿಲೇಟೆಡ್ ಆಫೀಸ್ ಓವರ್ ಹೆಡ್ ಒಳಗೆ ಬರೆಯಾಕತ್ತೇವಿ. ಡೆಪ್ರಿಷಿಯೇಷನ್ ಆ್ಯಸ್ ಲೈಕ್ ದ್ಯಾಟ್ ಓನ್ಲಿ. ಫ್ಯಾಕ್ಟ್ರಿ ಪ್ಲ್ಯಾಂಟ್ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಪ್ರಿಮೈಸಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಓಕೆ, ಕನ್ಸ್ಯೂಮೇಬಲ್ ಸ್ಟೋರ್ಸ್ ಫ್ಯಾಕ್ಟ್ರಿ ಓವರ್ ಹೆಡ್. ದೇರ್ ನೆಕ್ಸ್ಟ್ manager's salary 3000, office overhead, director fees 700, administrative overhead that is office overhead, office stationery office overhead, telephone charges 100 rupee, administrative or office overhead, postage and telegrams office or administrative overhead. There next it is salesman's salary. It is selling and distribution overhead. Salesman salary ಏನೈತಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 750 ರೂಪಿ ಏನು ಮಾಡ್ತೇವೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬರೀತೇವೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 300, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಅಡ್ವರ್ಟೈಸಿಂಗ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ವೇರ್ ಹೌಸ್ ಚಾರ್ಜಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ದೇರ್ ನೆಕ್ಸ್ಟ್ ಸೇಲ್ಸ್ ಈಸ್ ಗಿವನ್. ಆಮೇಲೆ ನಾವು ಏನು ಮಾಡ್ತೇವೆ, ಲಾಸ್ಟಿಗೆ ಕಾಸ್ಟ್ ಶೀಟ್ ಒಳಗೆ ಸೇಲ್ಸ್ ಬರಿತೇವೆ. ಈ ಟೋಟಲ್ ಕಾಸ್ಟ್ ಏನು ಬರ್ದಿರ್ತೇವಲ್ಲ ಅದನ್ನು ಇದ್ರೊಳಗೆ ಲೆಸ್ ಮಾಡಿದ್ದೀವಿ ಅಂದ್ರೆ ನಮಗೆ ಪ್ರಾಫಿಟ್ ಸಿಗಾಗ್ತೈತಿ. ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ಟೋಟಲ್ ಕಾಸ್ಟ್ ಈಸ್ ಪ್ರಾಫಿಟ್. ದೇರ್ ನೆಕ್ಸ್ಟ್ ಕ್ಯಾರೇಜ್ ಔಟ್ವರ್ಡ್. ಕ್ಯಾರೇಜ್ ಔಟ್ವರ್ಡ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇಸ್ ಕ್ಯಾರೇಜ್ ಔಟ್ವರ್ಡ್ 200 ರೂಪಿ. ಓಕೆ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಾನ 6000. ನಾನ್ ಕಾಸ್ಟ್ ಐಟಮ್ ಐತಿ, ಕಾಸ್ಟ್ ಶೀಟ್ ಒಳಗೆ ಬರಾಕತ್ತಿಲ್ಲ. ಡಿವಿಡೆಂಡ್ 1200 ನಾನ್ ಕಾಸ್ಟ್ ಐಟಮ್ ಐತಿ, ಸೊ ಕಾಸ್ಟ್ ಶೀಟ್ ಒಳಗೆ ಬರಾಕತ್ತಿಲ್ಲ. ಟ್ರಾನ್ಸ್ಫರ್ ಟು ರಿಸರ್ವ್ ನಾನ್ ಕಾಸ್ಟ್ ಐಟಮ್ ಐತಿ. ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಅದಾವೆ ಮೂರೂ ಇವು, ಹೌದಾ, ಅದ್ರ ಸಂಬಂಧ ಕಾಸ್ಟ್ ಶೀಟ್ ಒಳಗೆ ಬರಾಕತ್ತಿಲ್ಲ. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಶೋವಿಂಗ್ ಪ್ರೈಮ್ ಕಾಸ್ಟ್, ಫ್ಯಾಕ್ಟ್ರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಆಫ್ ಸೇಲ್ಸ್. ಸ್ಟೆಪ್ ವೈಸ್ ಹೋಗ್ತೇವೆ. ಇದನ್ನ ನಾವು ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೇವೆ. ಫಸ್ಟ್ ಎಲಿಮೆಂಟ್ ಐತಿ ಪ್ರೈಮ್ ಕಾಸ್ಟ, ನೆಕ್ಸ್ಟ್ ಐತಿ ಫ್ಯಾಕ್ಟ್ರಿ ಕಾಸ್ಟ, ನೆಕ್ಸ್ಟ್ ಐತಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ನೆಕ್ಸ್ಟ್ ಐತಿ ಕಾಸ್ಟ್ ಆಫ್ ಸೇಲ್ಸ. ಓಕೆ, now let us solve the problem. So cost sheet for Sheetal Industries Limited year ending 2012. Direct materials 60,000, direct wages 18,000, chargeable expenses or direct expenses or productive expenses 300. Total of this is 78,300 prime cost. ಓಕೆ, ಇವು ಮೂರೂ ಕೂಡಿಸಿದ್ರೆ 78,300 ಬಂದೈತಿ. ಅದನ್ನು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೇವೆ. ಫಸ್ಟ್ ಎಲಿಮೆಂಟ್ ಐತಿ, ಫಸ್ಟ್ ಇದೈತೆ ಕಾಸ್ಟ್ ಐತಿ.
ಅದರೊಳಗೆ ಪ್ರೈಮ್ ಕಾಸ್ಟ್ ಒಳಗೆ ಏನು ಮಾಡಾಕತ್ತೇವಿ, ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ಸನ್ನು ನಾವು ಆ್ಯಡ್ ಮಾಡಾಕತ್ತೇವಿ. ದಟ್ ಈಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಹೇಳ್ತೇವೆ. ಅದರೊಳಗಿನ ಎಕ್ಸ್ಪೆನ್ಸಸ್ ಅದಾವ. ವೇಜಸ್ ಆಫ್ ಫೋರ್ಮನ್ 1500, electric power 300, factory lighting 900, storekeepers wages 600, oil and water 300, rent of factory 3000, factory repairs and renewals 2100, depreciation of factory plant 300, consumable stores 1500. ಇಷ್ಟು ಎಕ್ಸ್ಪೆನ್ಸಸ್ ಏನದಾವ, ಫ್ಯಾಕ್ಟ್ರಿ ರಿಲೇಟೆಡನ್ನ ಅದಾವ. ಬೇರೆ ಯಾವ ಎಕ್ಸ್ಪೆನ್ಸಸ್ ತೊಗೊಂಡಿಲ್ಲ ನಾವಲ್ಲೇ. ಬರೀ ಪ್ರೊಡಕ್ಷನ್ ಪ್ರೊಸೆಸ್ ಒಳಗೆ ಯಾವ್ಯಾವ ಎಕ್ಸ್ಪೆನ್ಸಸ್ ಅದಾವಲ್ಲ ಅವ್ನು ಇಲ್ಲಿ ತೊಗೊಂಡೇವು ನಾವಲ್ಲೇ. ಟೋಟಲ್ ಆಫ್ ದಿಸ್ ಈಸ್ 10,500. ಈ ಟೋಟಲ್ ಏನೈತಿ 10,500 ಆಗೈತಿ. ಇದನ್ನೇನು ಮಾಡಾಕತ್ತೇವಿ, 78,300 ಒಳಗೆ 10,500 ಆ್ಯಡ್ ಮಾಡ್ತೇವೆ. ಅದು ಬಂತು ಟೋಟಲ್ ಎಷ್ಟು ಬಂತು, 88,800 ಐತಿ. ಅದನ್ನು ನಾವೇನಂತೇವಿ ಅಂದ್ರೆ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂಥೇಳಿ ಅಂತೇವೆ ನಾವಲ್ಲಿ. ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಕಾಸ್ಟ್ ಅಂಥೇಳಿ ಕರಿತೇವೆ ನಾವು ಅದನ್ನು. ಓಕೆ, 88,800 ಬಂತಲ್ಲೇ. ಪ್ರೈಮ್ ಕಾಸ್ಟ್ ಒಳಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಿದ್ದೀವಿ ನಾವಲ್ಲೇ. ಇವು ಡಿಫ್ರೆಂಟ್ ಎಕ್ಸ್ಪೆನ್ಸಸ್ ಅದಾವೆ. ಅದ್ರ ಟೋಟಲ್ 10,500 ಬಂದೈತಿ. ಟೋಟಲ್ ಆಫ್ ದ್ಯಾಟ್ ಈಸ್ 88,800 ಐತಿ. ಇನ್ ದಿಸ್ 88,800 ಅದರ್ವೈಸ್ ವರ್ಕ್ಸ್ ಕಾಸ್ಟ್ ಒಳಗೆ ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಹೇಳ್ತೇವೆ. ಆಫೀಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಅದರೊಳಗೆ ಅಂದ್ರೆ ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಷ್ಟು ನಾವಿಲ್ಲಿ ಬರೆಯಾಕತ್ತೇವೆ. ಆಫೀಸ್ ರಿಲೇಟೆಡನ್ನು ಅದಾವೆ. ಇಲ್ಲಿ ಏನೈತಿ ಅಂತಂದ್ರೆ ಈ ಪ್ರಾಬ್ಲಮ್ ತೊಗೊಂಡಿದ್ರದ್ದು ರೀಸನನ್ನು ಅದೈತಲ್ಲೇ ನಮ್ಗೆ ಸ್ಪೆಸಿಫಿಕ್ಕಾಗಿ ಯಾವ್ಯಾವ ಎಕ್ಸ್ಪೆನ್ಸಸ್ ಅದಾವ ಅದು ಮೆನ್ಷನ್ ಮಾಡಿದ್ದೈತಿ ಇಲ್ಲಿ. ಆಫೀಸ್ ಲೈಟಿಂಗ್ 300, ಆಫೀಸ್ ರೆಂಟ್ 1,500, ಆಫೀಸ್ ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ 300, depreciation of office premises 750, manager's salary 3,000, director fees 700, office stationery 300, telephone charges 100, postage and telegrams 150. ಸೊ ಟೋಟಲ್ ಮಾಡಿರಿ ಇದನ್ನು, ಅದು ಬಂತು 7,100. ನಾವು ವರ್ಕ್ಸ್ ಕಾಸ್ಟ್ ಒಳಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡಿದ್ರಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. 88,800 ಒಳಗೆ 7,100 ಆ್ಯಡ್ ಮಾಡೋದೈತೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಂಬಂಧ. ವರ್ಕ್ಸ್ ಕಾಸ್ಟ್ 88,800 ಐತಿ. ಅದರೊಳಗೆ ಆಫೀಸ್ ಓವರ್ ಹೆಡ್ ಬ್ರಾಡ್ ಫಾರ್ವರ್ಡ್ ಮಾಡೀನಿ, ಟೋಟಲ್ 7,100. ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 95,900. ಓಕೆ, ಇನ್ ದಿಸ್ ವಿ ಹ್ಯಾವ್ ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸ್ಟೆಪ್ ವೈಸ್ ನಾವು ಹೋಗ್ತೇವಲ್ಲಿ. ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆರ್ ಆ್ಯಡೆಡ್ ಹಿಯರ್. ಓಕೆ, ಸೊ ಸೇಲ್ಸ್ಮನ್ ಸ್ಯಾಲ್ರಿ 750, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 300, ಅಡ್ವರ್ಟೈಸಿಂಗ್ 750, ವೇರ್ ಹೌಸ್ ಚಾರ್ಜಸ್ 300, ಕ್ಯಾರೇಜ್ ಔಟ್ವರ್ಡ್ 200. ಟೋಟಲ್ ಆಫ್ ದಿಸ್ ಈಸ್ 2,300. ಇದನ್ನೇನೈತಿ 95,900 ಒಳಗೆ 2,300 ಆ್ಯಡ್ ಮಾಡ್ತೇವೆ. ಕಾಸ್ಟ್ ಆಫ್ ಸೇಲ್ಸ್ ಬರ್ತೈತಿ 98,200. ಓಕೆ, ಸೇಲ್ಸ್ ಈಸ್ 1,14,000. 1,14,000 ಒಳಗೆ 98,200 ಲೆಸ್ ಮಾಡಿರಿ. ಡಿಫ್ರೆನ್ಸ್ ಏನೈತಲ್ಲ, ಪ್ರಾಫಿಟ್ ಐತಿ 15,800. ಇಟ್ ಈಸ್ ಕಾಸ್ಟ್ ಶೀಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ my video. Thank you.